ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಇನ್ಫೋ ಕನ್ನಡ ಚಾನಲ್ಗೆ ಸ್ವಾಗತ. ನಮ್ಮ ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ವಸ್ತುವನ್ನು, ಇದು ಜೀವಂತ ವಸ್ತು ಹಾಗೂ ನಿರ್ಜೀವ ವಸ್ತು ಅನ್ನೋದನ್ನು ಹೇಗೆ ಡಿಸೈಡ್ ಮಾಡ್ತೀವಿ, ಯಾವ ಬೇಸಿಸ್ ಮೇಲೆ ಇದಕ್ಕೆ ಜೀವ ಇದೆ, ಇದಕ್ಕೆ ಜೀವ ಇಲ್ಲ ಅನ್ನೋದನ್ನು ಡಿಸೈಡ್ ಮಾಡ್ತೀವಿ ಅಂತ ತಿಳ್ಕೊಳ್ಳಿಕ್ಕೆ ಹೊರಡ್ತಾ ಇದ್ದೀವಿ. ಸೊ ಒಂದು ವಸ್ತುವನ್ನು ಜೀವಂತ ವಸ್ತು ಅಂತ ನಾವು ಕನ್ಸಿಡರ್ ಮಾಡ್ತಾ ಇದ್ದೀವಿ ಅಂದರೆ, ಸೊ ಆ ವಸ್ತುವಿನಲ್ಲಿ, ಆ ಜೀವಿಯಲ್ಲಿ ಪ್ರಮುಖವಾಗಿ ಪ್ರಕ್ರಿಯೆಗಳು ನಡೆಯುತ್ತೆ. ಕೆಲವೊಂದು ತುಂಬ ಮುಖ್ಯವಾದ ಪ್ರಕ್ರಿಯೆಗಳು ನಡೆಯುತ್ತೆ. ಆ ಪ್ರಕ್ರಿಯೆಗಳು ಯಾವುದೆಲ್ಲ ಅಂತ ಹೇಳಿದ್ರೆ, ಸೊ ಮೊದಲನೇದು ಮೂಮೆಂಟ್ ಅಂತ ಹೇಳ್ತೀವಿ. ಮೂಮೆಂಟ್ ಅಂದರೆ ಚಲನ ವಲನ ಅಂತ ಹೇಳ್ತೀವಿ. ಅಂದರೆ ಒಂದು ಜೀವಿ ಏನು ಮಾಡುತ್ತೆ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಓಡಾಡುವಂತಹ ಶಕ್ತಿಯನ್ನು ಹೊಂದಿರುತ್ತೆ. ಫಾರ್ ಎಕ್ಸಾಂಪಲ್, ಬ್ಯಾಕ್ಟೀರಿಯಾ ಒಂದು ಚಿಕ್ಕ ಮೈಕ್ರೋ ಆರ್ಗ್ಯಾನಿಸಮ್. ಬ್ಯಾಕ್ಟೀರಿಯಾಯಿಂದ ಹೈಲಿ ಆರ್ಗನೈಸ್ಡ್ ಆರ್ ಹೈಲಿ ಎವಾಲ್ವ್ಡ್ ಆರ್ಗ್ಯಾನಿಸಮ್ಸ್ ಅಂತ ಹೇಳ್ತೀವಿ, ಹ್ಯೂಮನ್ ಬೀಯಿಂಗ್ಸನ್ನು. ಸೊ ಮೈಕ್ರೋ ಟು ಹ್ಯೂಮನ್ ಬೀಯಿಂಗ್ಸ್ವರೆಗೂ ಎಲ್ಲ ಆರ್ಗ್ಯಾನಿಸಮ್ಸ್ ಏನಿದೆ ಅದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಚಲನೆಯನ್ನು ಮಾಡುತ್ತೆ. ಹಾಗೂ ನಾವು ಸಸ್ಯಗಳಿಗೆ ಬಂದರೂ ಕೂಡ, ಸಸ್ಯಗಳಲ್ಲಿ ಮೂಮೆಂಟ್ ಇಲ್ಲದೆ ಇದ್ರೂ ಅದು ಜೀವಂತ ಅಂತ ಹೇಳೋದಕ್ಕೆ ಅದರದೇ ಆದಂತಹ ಪ್ರಕ್ರಿಯೆಗಳು ನಡೆಯುತ್ತೆ. ಅದು ಬೇರನ್ನು ಬಿಡುತ್ತೆ, ಚಿಗುರತ್ತೆ, ದೊಡ್ಡದಾಗುತ್ತೆ. ಸೊ ಎಲ್ಲ ಪ್ರಕ್ರಿಯೆಗಳು ಸಸ್ಯಗಳಲ್ಲೂ ಕೂಡ ಇರೋದ್ರಿಂದ ಸಸ್ಯಗಳನ್ನು ನಾವು ಜೀವಂತ ವಸ್ತುಗಳು ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಎರಡನೆಯದು ರಿಪ್ರೊಡಕ್ಷನ್. ರಿಪ್ರೊಡಕ್ಷನ್ ಅಂದರೆ ಸಂತಾನೋತ್ಪತ್ತಿ ಕ್ರಿಯೆ. ಅಂದರೆ ಒಂದು ಜೀವಿ ತನ್ನದೇ ರೂಪದಲ್ಲಿರುವ ಇನ್ನೊಂದು ಜೀವಿಗೆ ಜನ್ಮವನ್ನು ಕೊಡುತ್ತದೆ. ಅದನ್ನು ನಾವು ರೀಪ್ರೊಡಕ್ಷನ್ ಅಂತ ಹೇಳ್ತೀವಿ. ಈ ಭೂಮಿ ಮೇಲೆ ಇರೋ ಎಲ್ಲ ಜೀವಿಗಳಿಗೂ ರಿಪ್ರೊಡಕ್ಷನ್ ಮಾಡೋ ಕ್ಯಾಪಬಿಲಿಟಿ ಇದ್ದೇ ಇರುತ್ತದೆ. ಸೊ ಮೂರನೆಯದು ಸೆನ್ಸಿಟಿವಿಟಿ. ಸೆನ್ಸಿಟಿವಿಟಿ ಅಂದರೆ ಯಾವುದಾದರೂ ಒಂದು ಚಿಕ್ಕ ಸೂಕ್ಷ್ಮ ಕ್ರಿಯೆಗೂ ಪ್ರತಿಕ್ರಿಯೆಯನ್ನು ನೀಡೋದು. ಅದನ್ನು ಸೆನ್ಸಿಟಿವಿಟಿ ಅಂತ ಹೇಳ್ತೀವಿ. ಈಗ ಉದಾಹರಣೆಗೆ ತಗೊಂಡ್ರೆ, ಬಿಸಿ ಪಾತ್ರೆಯನ್ನು ಮುಟ್ಟಿದ ತಕ್ಷಣವೇ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲೇ ನಾವು ಕೈಯನ್ನು ಹಿಂದೆ ತಗೋತೀವಿ. ಅಥವಾ ಒಂದು ಮುಳ್ಳು ಚುಚ್ಚಿದಾಗ ಅಮ್ಮ ಅಂತ ಹೇಳ್ತೀವಿ. ಸೊ ಇದೆಲ್ಲ ಏನಾಗ್ತಿದೆ ಅಂದರೆ, ಯಾವುದೋ ಒಂದು ಚಿಕ್ಕ ಸೂಕ್ಷ್ಮತೆಗೆ ತುಂಬ ಫಾಸ್ಟಾಗಿ ಏನು ಮಾಡ್ತೀವಿ, ಪ್ರತಿಕ್ರಿಯೆಯನ್ನು ನೋಡ್ತೀವಿ. ಸೊ ಇದನ್ನು ನಾವು ಸೆನ್ಸಿಟಿವಿಟಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್ ಇಸ್ ಗ್ರೋತ್. ಸೊ ಗ್ರೋತ್ ಅಂದರೆ ಬೆಳವಣಿಗೆ. ನಮಗೆಲ್ರಿಗೂ ಗೊತ್ತಿದೆ. ಸೊ ಮಗು ಹುಟ್ಟಿದಾಗ 9 months ಬೇಬಿ ಇದ್ದಾಗನೇ ಒಂದು ಗ್ರೋತ್, 1 year 2 year ಅಪ್ ಟು ಆರ್ ಡೆತ್ ಗ್ರೋತ್ ಆಗ್ತಾನೆ ಇರ್ತೀವಿ. ಅಂದರೆ ಬೆಳವಣಿಗೆ ಆಗ್ತಾನೇ ಇರುತ್ತೆ. ಮನುಷ್ಯರಲ್ಲಿ ಆದರೂ ಆಯಿತು, ಯಾವುದೇ ಜೀವಿಯಲ್ಲಿ ಆದರೂ ಆಯಿತು, ಬೆಳವಣಿಗೆ ಆಗ್ತಾನೇ ಇರುತ್ತೆ. ಸೊ ಈ ಬೆಳವಣಿಗೆ ಆಗ್ತಾ ಇರೋದನ್ನು ನಾವು ಒಂದು ಜೀವಿಯ ಜೀವಂತ ಜೀವಿಸುವಿಕೆಗೆ ಕಾರಣ ಅಂತ ಹೇಳ್ತೀವಿ. ಸೊ ಇನ್ನೊಂದು ಎಕ್ಸ್ಕ್ರೀಷನ್. ಎಕ್ಸ್ಕ್ರೀಷನ್ ಅಂದರೆ ವಿಸರ್ಜನೆ. ನಮ್ಮ ಬಾಡಿಯಲ್ಲಿ ಪ್ರತಿನಿತ್ಯ ಎಷ್ಟೊಂದು ಕಲ್ಮಶಗಳು ದೇಹದಿಂದ ಹೊರಗಡೆ ಬರುತ್ತೆ. ಸೊ ಅದನ್ನು ವಿಸರ್ಜನಾ ಕ್ರಿಯೆ ಅಂತ ಹೇಳ್ತೀವಿ. ಬೆವರಾಗಿರಬಹುದು, ಥ್ರೂ ಯೂರಿನ್ ಆಗಿರಬಹುದು. ಸೊ ಈ ಥರ ತುಂಬ ವಿಧಗಳಲ್ಲಿ ನಮ್ಮ ಬಾಡಿಯಲ್ಲಿರೋ ಕಲ್ಮಶಗಳು ಫಿಲ್ಟರ್ ಆಗಿ ಹೊರಗಡೆ ಆಗುತ್ತಲ್ಲ, ಅದನ್ನು ವಿಸರ್ಜನಾ ಕ್ರಿಯೆ ಅಂತ ಹೇಳ್ತೀವಿ. ಸೊ ಮತ್ತೊಂದು ಕ್ರಿಯೆ ಬಂದರೆ ಮೆಟಬಾಲಿಸಮ್ ಅಂತ ಹೇಳ್ತೀವಿ. ಮೆಟಬಾಲಿಸಮ್ ಅಂದರೆ ಚಯಾಪಚಯ ಕ್ರಿಯೆ. ನಮ್ಮ ಪ್ರತಿದಿನ ನಮ್ಮ ಬಾಡಿಯಲ್ಲಿ ಕೆಲವೊಂದು ರಿಯಾಕ್ಷನ್ಸ್ ಆಗ್ತಾ ಇರುತ್ತೆ. ಕೆಲವೊಂದು ರಿಯಾಕ್ಷನ್ಸ್ ಬಿಲ್ಡ್ ಮಾಡ್ತಾ ಇರುತ್ತೆ, ಕೆಲವೊಂದು ಬ್ರೇಕ್ ಮಾಡ್ತಾ ಇರುತ್ತೆ. ಸೊ ಇದೆಲ್ಲದನ್ನು ಮೆಟಬಾಲಿಸಮ್. ಈಗ ಊಟವನ್ನು ತಿಂತೀವಿ, ಅನ್ನ ಸಾಲಿಡ್ ಫಾರ್ಮಲ್ಲಿದೆ. ಸೊ ಅದನ್ನು ನಾವು ಒಳಗಡೆ ಹೋದಾಗ, ನಮ್ಮ ಸ್ಟಮಕ್ಕಲ್ಲಿ ಅಥವಾ ನಮ್ಮ ಬಾಡಿಗೆ ಎಂಟರ್ ಆಗಿ ಒಳಗೆ ಹೋದಾಗ, ಆ ಮ್ಯಾಕ್ರೋ ಮಾಲಿಕ್ಯೂಲ್ಸ್ ಇರೋದು ಮೈಕ್ರೋ ಮಾಲಿಕ್ಯೂಲ್ಸ್ ಆಗಿ ಬ್ರೇಕಪ್ ಆಗುತ್ತೆ. ಸೊ ಅದನ್ನು ನಾವು ಮೆಟಬಾಲಿಸಮ್ ಅಂತ ಹೇಳ್ತೀವಿ. ಸೊ ಇದಿಷ್ಟು ಕ್ರಿಯೆಗಳನ್ನು ಒಂದು
ವಸ್ತು ಜೀವಂತವಾಗಿದೆ ಅಂತ ಹೇಳೋದಕ್ಕೆ ಇದಿಷ್ಟು ಕ್ರಿಯೆಗಳು ಆ ಜೀವಿಯಲ್ಲಿ ನಡಿಲೇಬೇಕು. ಸೊ ಕೆಲವು ಸಲ ಅನಿಸುತ್ತೆ, ಎಲ್ಲೋ ಹೇಳ್ತಾ ಇರ್ತಾರೆ ಬೆಟ್ಟಗಳು ಗ್ರೋತ್ ಆಗ್ತಾ ಇದೆ, ಅಂದರೆ ಬೆಟ್ಟಗಳಲ್ಲಿ ಬೆಳವಣಿಗೆಗಳು ಕಾಣಿಸ್ತಾ ಇದೆ, ಹಾಗಿದ್ರೆ ಬೆಟ್ಟಗಳಿಗೆ ಜೀವ ಇದೆಯಾ ಅಂತ. ಸೊ ಬೆಟ್ಟಗಳಿಗೆ ಜೀವ ಇರಲ್ಲ. ಸೊ ಆ ಬೆಟ್ಟಗಳಲ್ಲಿ ಏನು ಬೆಳವಣಿಗೆ ಆಗ್ತಾ ಇರುತ್ತೆ ಅದನ್ನು ಒಂದು ಪ್ರೋಸೆಸ್ ಇದೆ. ಆ ಪ್ರೋಸೆಸ್ಸನ್ನು ನಾವು ಆರೋಜನಿ ಅಂತ ಹೇಳ್ತೀವಿ. ಆರೋಜನಿ ಅಂದರೆ ನಮಗೆ ಯೂಶ್ವಲಿ ಗೊತ್ತಿದೆ, ಭೂಮಿಯಲ್ಲಿ ಪದರಗಳಿದೆ, ಅಂದರೆ ಆ ಪದರಗಳು ಮೂಮೆಂಟ್ಸನ್ನು ಮಾಡ್ತಾ ಇರುತ್ತೆ. ಅದು ಕಾಮನ್ ಆಗಿ ನಮ್ಮೆಲ್ರಿಗೂ ಗೊತ್ತಿರೋ ವಿಷಯನೇ. ಸೊ ಯಾವಾಗ ಆ ಪದರಗಳು ಮೂಮೆಂಟ್ಸಲ್ಲಿರುತ್ತೆ, ಅವರು ಒಂದ್ರ ಮೇಲೆ ಒಂದು ಬಂದು ಕೂತ್ಕೊಳ್ಳುತ್ತೆ, ಆ ಥರ ಟೈಮಲ್ಲಿ ಏನಾಗುತ್ತೆ, ಪರ್ವತ ಶ್ರೇಣಿಗಳು ಬೆಳೆಯುತ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಉದಾಹರಣೆಗೆ ಬಂದರೆ ಮೌಂಟ್ ಎವರೆಸ್ಟ್ ಗ್ರೋತ್ ಆಗ್ತಿದೆ ಅಂತ ಕೇಳ್ತೀವಿ, ಹಿಮಾಲಯಾನು ಗ್ರೋತ್ ಆಗ್ತಿದೆ ಅಂತ ಕೇಳ್ತೀವಿ. ಇದೆಲ್ಲ ಗ್ರೋತ್ ಆಗೋದು ಈ ಟೆಕ್ಟೋನಿಕ್ ಪ್ಲೇಟ್ಸ್ ಇಂದಾನೆ ಅಂತ ಹೇಳ್ತಾರೆ. ಸೊ ಇನ್ನು ನಾವು ಹೇಳಿದ್ವಿ, ಈಗ ಮೊದಲು ಡಿಸ್ಕಸ್ ಮಾಡಿದ್ವಿ, ಒಂದು ವಸ್ತುವನ್ನು ಜೀವಂತ ಇದೆ ಅಂತ ಹೇಳಲಿಕ್ಕೆ ಮೂಮೆಂಟ್ ಇರಲೇಬೇಕು. ಸೊ ಇವಾಗ ನಮ್ಗನ್ಸ್ತಿರುತ್ತೆ, ಕಾರು ಮೂವ್ ಆಗತ್ತಲ್ವಾ, ಬೈಕ್ ಮೂವ್ ಆಗತ್ತಲ್ವಾ. ಸೊ ಮೂಮೆಂಟ್ ಇಸ್ ನಥಿಂಗ್ ಬಟ್ ಅಲ್ಲಿ ಏನಾಗ್ತದೆ, ಯಾವುದೋ ಒಂದು ಇಂಧನವನ್ನು ತುಂಬಿಸ್ತಾ ಇದ್ದೀವಿ. ಅಂದರೆ ಅದಕ್ಕೆ ರಿಪ್ರೊಡಕ್ಷನ್ ಮಾಡೋ ಕೇಪಬಿಲಿಟಿ ಇಲ್ಲ, ಗ್ರೋತ್ ಆಗೋ ಕೇಪಬಿಲಿಟಿ ಇಲ್ಲ. ಸೊ ಇದು ಎಲ್ಲ ಫ್ಯಾಕ್ಟರ್ಸನ್ನು ಕನ್ಸಿಡರ್ ಮಾಡಿದಾಗ ಬರೀ ಒಂದು ಚಲನೆಯನ್ನೇ ಇಟ್ಕೊಂಡು ವಸ್ತುವನ್ನು ಜಡ್ಜ್ ಮಾಡೋದು ಕೂಡ ಆಗೋಲ್ಲ. ಸೊ ಈ ಮುಖ್ಯ ಪ್ರಕ್ರಿಯೆಗಳು ಏನು ನಡೆಯುತ್ತೆ ಹ್ಯೂಮನ್ ಬಾಡಿಯಲ್ಲಿ ಅಥವಾ ಯಾವುದೇ ಜೀವಿಯಲ್ಲಿ, ಸೊ ಈ ಮುಖ್ಯ ಪ್ರಕ್ರಿಯೆಗಳ ಮೇಲೆ ನಾವು ಏನು ಮಾಡ್ತೀವಿ, ಒಂದು ಜೀವಿಯನ್ನು ಇದು ಜೀವಂತವಾಗಿದೆ ಅಂತ ಹೇಳ್ತೀವಿ. ಸೊ ನಮ್ಮ ಮುಂದಿನ ವಿಡಿಯೋಗಳಲ್ಲಿ ಇನ್ನಷ್ಟು ಮತ್ತಷ್ಟು ಜೀವಿಗಳ ಬಗ್ಗೆ ತಿಳ್ಕೊತಾ ಹೋಗೋಣ. ಅಲ್ಲಿವರೆಗೂ ಧನ್ಯವಾದ, ನಮಸ್ಕಾರ.